ಗೃಹ ಸಚಿವರಾದ್ಮೇಲೆ ಆ ಪತ್ರ ಬರೆದು ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಅದನ್ನ ನೋಡಬೇಕು, ನನಗೆ ಅದನ್ನ ಏನು ಡೀಟೇಲ್ಸ್ ಇದೆ ಗೊತ್ತಿಲ್ಲ. ನನಗೆ ಜ್ಞಾಪಕ ಇದೆ, 1 ವರ್ಷದ ಹಿಂದೆ ಅವರು ಅದನ್ನ ಒಂದು ಪಬ್ಲಿಕ್ ಸ್ಪೇಸಸ್ನಲ್ಲಿ ಅವನ್ನ ಒಂದು ರೀತಿ ಬ್ಯಾನ್ ಮಾಡಬೇಕು ಅಂತ ಅಥವಾ ನಿಷೇಧ ಮಾಡಬೇಕು ಅಂತ ಕ್ಲಿಯರ್ ಆಗಿ ಬರ್ದಿದ್ದು. ಅದು ಭಾಳ ವಿರೋಧ ಬಂತು, ಅದು ಕೋರ್ಟ್ನಲ್ಲೂ ವಿರೋಧ ಆಯಿತು. ಅದು ನಾವು ಹೇಳಿದ್ವಿ, ನೋಡಿ ನಾವು RSSನ ಸಿದ್ಧಾಂತನ ಒಪ್ಪಲ್ಲ, ಅವ್ರ ಸಿದ್ಧಾಂತ ಬೇರೆ, ನಮ್ಮ ಸಿದ್ಧಾಂತ ಬೇರೆ. ಆದರೆ ಅವರ ವಿಚಾರನ ಮಂಡನೆ ಮಾಡೋ ಹಕ್ಕನ್ನು, ಅಭಿವ್ಯಕ್ತಿ ಸ್ವಾತಂತ್ರ್ಯನ ಸಂವಿಧಾನದಲ್ಲಿರೋದು ನಾವು ಎತ್ತಿ ಹಿಡಿತೀವಿ. ಸೊ ಈ ಕಾಂಗ್ರೆಸ್ ಪಕ್ಷ ಏನು ಮಾಡತ್ತೆ ಎಷ್ಟೋ ಸಲಿ ಅಂದರೆ, ಸಂವಿಧಾನ ಅಂತ ಜೇಬಿಂದ ತೆಗೆದು ತೋರಿಸಿ ನಿಜ ಹೇಳಬೇಕಂದ್ರೆ ಹಿಂದೆಯಿಂದ ಉಲ್ಲಂಘನೆ ಮಾಡ್ತಾ ಬರುತ್ತೆ. BJP ನೇರವಾಗಿ ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ. ಇವರಿಂದ ಏನು ವ್ಯತ್ಯಾಸ ಇಲ್ಲ. ಸಂವಿಧಾನ ಎತ್ತಿ ಹಿಡಿತಿರೋರು ಯಾರಾದರೂ ಇದ್ದರೆ ಅದು ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ನಾವು ಸಂವಿಧಾನ ಎತ್ತಿ ಹಿಡಿದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎತ್ತಿ ಹಿಡಿಬೇಕು. ಆ ವಿಚಾರನ ನಿಮ್ಗೆ ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನು ಅಂದರೆ, ನಿಮ್ಗೆ ಒಪ್ಪೋ ವಿಚಾರಕ್ಕೂ ಪ್ರಸ್ತಾಪ ಮಾಡಿದಾಗಲ್ಲ, ನೀವು ಸೈದ್ಧಾಂತಿಕವಾಗಿ ಒಪ್ಪದೇ ಇರೋ ವಿಚಾರನೂ ಕೂಡ ನೀವು ಸಹಿಸ್ಕೊಳ್ಳೋದು, ಅದನ್ನು ಕೂಡ ಅವರ ಹಕ್ಕನ್ನು ಉಳಿಸ್ಕೊಡೋದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ಹೋಮ್ ಮಿನಿಸ್ಟರ್ ಆಗಿರೋರು, ಆ ಒಂದು ಅಧಿಕಾರ ಜಾಸ್ತಿ ಇದ್ದಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಆ ಅಧಿಕಾರ ಜೊತೆ ಜವಾಬ್ದಾರಿಯಿಂದ ಅವ್ರು ಅದನ್ನು ಮುಂದುವರಿಸಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ. ನನಗೆ ಬಿಡದಿ ಟೌನ್ಶಿಪ್ ಅನ್ನೋದು ಭಾಳ ಸಮಸ್ಯಾತ್ಮಕವಾಗಿದೆ. 9,600 ಎಕರೆ ರೈತರ ಫಲವತ್ತಾದ ಭೂಮಿ, ಅದನ್ನು ಕಾಂಕ್ರೀಟ್ ಕಾರ್ಡ್ ಮಾಡಬೇಕು, ಅದನ್ನು ನಾಶ ಮಾಡಬೇಕು, ಅದನ್ನು ಕಬಳಿಸ್ಬೇಕು, ಅದನ್ನು ಬರೀ ಕಾರ್ಪೊರೇಟ್ನವರು ಶ್ರೀಮಂತರು ಉಳ್ಳವರಿಗೋಸ್ಕರ ಮಾಡಬೇಕು ಅಂದರೆ ಅದನ್ನು ನಾವು ಖಂಡಿತ ವಿರೋಧ ಮಾಡ್ತೀವಿ. ಈ ಕಾಂಗ್ರೆಸ್ ಸರ್ಕಾರ ಮತ್ತು ಮುಖ್ಯವಾಗಿ ಈ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಮನಸ್ಥಿತಿ ಹೆಂಗೆ ಕಾಣುತ್ತೆ ಅಂದರೆ, ಅದು ಬಡವರ ಪರ, ಶೋಷಿತರ ಪರ, ರೈತ ಕಾರ್ಮಿಕ ಪರ ಅಲ್ಲ, ಅದು ಶ್ರೀಮಂತರಿಗಾಗಿ, ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅನ್ನೋ ರೀತಿಯಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಅದು ನಮಗೆ ಆಗಬಾರ್ದು. ನನಗೆ ಗೊತ್ತಿರೋ ಪ್ರಕಾರ HD ಕುಮಾರಸ್ವಾಮಿ ಅವರು ಕೂಡ 2013-14ರಲ್ಲೂ ಕೂಡ ಆ ಬಿಡದಿ ಟೌನ್ಶಿಪ್ ಪರ ಇದ್ದರು. ಅದನ್ನು ನಮಗೆ ಇವಾಗ ಅವ್ರು ವಿರೋಧ ಮಾಡ್ತಿರ್ಬೋದು. ಈ ಆಳುವ ಶಕ್ತಿಗಳು, ಈ ಒಂದು ಬಂಡವಾಳಶಾಹಿ ಶಕ್ತಿಗಳು, ಈ ಒಂದು ಬರೀ ದುಡ್ಡು ಮಾಡ್ಕೊಳ್ಳೋ ಕಾರ್ಪೊರೇಟ್ ಬೇಸ್ಡ್ ಮನಸ್ಥಿತಿ, ಬಿಸ್ನೆಸ್ ಮನಸ್ಥಿತಿ ಇರೋ ಸರ್ಕಾರಗಳು ಇಂದ ಯಾವುದು ಪ್ರಯೋಜನ ಇಲ್ಲ. ನಮಗೆ ಸೇವಾ ಮನೋಭಾವ, ಜನಸಾಮಾನ್ಯರು, ರೈತರ ಕಾರ್ಮಿಕರು, ನಿಜವಾಗ್ಲೂ ಹೇಳ್ತೀನಿ, ರೈತರ ಜೀವನಕ್ಕೆ ಆ ರೈತ ವಿರೋಧಿ ಕಾನೂನುಗಳ ಕಿತ್ತಾಕ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿದ್ದು, ಅದನ್ನು ಕಿತ್ತಾಕ್ತೆ ಇನ್ನೂ ತೊಂದರೆ ಕೊಡ್ತಾ ಇರೋ ಈ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಅದನ್ನು ನಿಜವಾಗ್ಲೂ ನಾವು ಪ್ರಶ್ನೆ ಮಾಡಲೇಬೇಕು. ಆ ಬಿಡದಿ ಟೌನ್ಶಿಪ್ ಆಗಲೇಬಾರ್ದು. ಅದು ಭಾಳ ಜನ ವಿರೋಧಿ ಇದೆ, ಅದು ರೈತ ವಿರೋಧಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.